ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಸಿರಗುಪ್ಪ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಆಡಳಿತಾಧಿಕಾರಿ ಮತ್ತು ಸದಸ್ಯರ ನಡುವೆ ಜಟಾಪಟಿ. ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆಡಳಿತಾಧಿಕಾರಿ ಮತ್ತು ಸದಸ್ಯರ ನಡುವೆ ಜಟಾಪಟಿ. ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಎಚ್ ವಿಶ್ವನಾಥ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರ ನಡುವೆ ಅನುದಾನದ ಹಂಚಿಕೆ ವಿಷಯವಾಗಿ ಜಟಾಪಟಿ ನಡೆದು ಬಿಜೆಪಿಯ 11 ಜನ ಸದಸ್ಯರು ಹಾಜರಿ ಪುಸ್ತಕ ಸಹಿ ಮಾಡದೆ ಹೊರ ನಡೆದ ಘಟನೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಆಡಳಿತಾಧಿಕಾರಿಯಾದ ತಹಶೀಲ್ದಾರ್ ಎಚ್ ವಿಶ್ವನಾಥ್ ಮಾತನಾಡಿ 2024-25ನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲದ ಆಯವ್ಯಯದ ಅಧಿವೇಶನದಲ್ಲಿ ಮಂಜೂರು ಮಾಡಿದ ಪ್ರಕಾರ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಗೆ 15ನೇ ಹಣಕಾಸು ಆಯೋಗದ ಅನುದಾನ 3 ಕೋಟಿ ಹಂಚಿಕೆಯಾಗಿದ್ದು, ಸದಸ್ಯರು ತಮ್ಮ ವಾರ್ಡ್ಗಳಲ್ಲಿ ಅಗತ್ಯವಿರುವ ಕಾಮಗಾರಿಗಳನ್ನು ಮುಂದುವರಿಸಲು ಅವಕಾಶವಿರುತ್ತದೆ. ಸದಸ್ಯರು ಇದರ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಬೇಕು. ದಿನಾಂಕ 10-11-2021 ಮಾರ್ಗಸೂಚಿ ಪ್ರಕಾರ ಇಂದಿನ ಸಾಲಿನ ಅನುದಾನದ ಹಂಚಿಕೆಯಲ್ಲಿ ಪರಿಶೀಲನೆಸಿ ಸದಸ್ಯರ ಮನವಿಯನ್ನ ಪರಿಗಣಿಸಿ ಅಗತ್ಯವಿರುವ ವಾರ್ಡ್ಗಳನ್ನ ಆದ್ಯತೆ ಮೇರೆಗೆ ಅವಶ್ಯಕತೆ ಇರುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಿ ಕ್ರಿಯಾ ಯೋಜನೆ ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು ಎಂದರು. ನಮ್ಮ ವಾರ್ಡ್ಗಳಿಗೆ ಅನುದಾನವನ್ನ ಕೊಡಬೇಕು. ನಮ್ಮನ್ನು ಗೆಲ್ಲಿಸಿದ ಜನರು ನಮಗೆ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡುತ್ತಿಲ್ಲವೆಂದು ಮುಖಕ್ಕೆ ಉಗಿತಿದ್ದಾರೆ. ನೀವು ಮಾತ್ರ ವಾರ್ಡ್ ಅಭಿವೃದ್ಧಿಗೆ ಅನುದಾನ ಕೊಡುತ್ತಿಲ್ಲ, ನಾವು ಶಾಲು ಹೊದ್ಕೊಂಡು ಮಲಗಬೇಕೆಂದು 8ನೇ ವಾರ್ಡ್ ಸದಸ್ಯ ಅನ್ವಾಳು ಹುಸೇನ್ ತಹಶೀಲ್ದಾರ್ ಮುಂದೆ ಧರಣಿಯನ್ನ ಕೂಡಿತು. ವಾರ್ಡ್ಗಳಲ್ಲಿ ಆದ್ಯತೆ ಮೇರೆಗೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಎಲ್ಲ ವಾರ್ಡ್ಗಳಿಗೆ ಖುದ್ದು ತೆರಳಿ ಪರಿಶೀಲನೆ ನಡೆಸಿ ಅಗತ್ಯವಿರುವ ಕಾಮಗಾರಿಗಳಿಗೆ ಅನುದಾನ ನಿಗದಿಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ಆಡಳಿತಾಧಿಕಾರಿ ವಿಶ್ವನಾಥ್ ಸಭೆಗೆ ಮಾಹಿತಿಯನ್ನು ನೀಡಿದರು. ಮುಖ್ಯಾಧಿಕಾರಿ ಪರಶುರಾಮ್ ಮತ್ತು ಪಟ್ಟಣ ಪಂಚಾಯತ್ ಸಿಬ್ಬಂದಿ ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ರಾಜಸಾಬ್ ಸಿರ್ಕಪ್ಪ, NK24 ನ್ಯೂಸ್ ಬ್ಯೂರೋ, ಬಳ್ಳಾರಿ. ಹಿರಿಯೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ಲ ಎಂಬ ವಿಚಾರಕ್ಕೆ ಆಲೂರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ PDO ವಿರುದ್ಧ ಹಲ್ಲೆ ನಡೆಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಿಲ್ಲ ಎಂಬ ವಿಚಾರಕ್ಕೆ ಆಲೂರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ PDO ಮೇಲೆ ಹಲ್ಲೆ ನಡೆಸಿರುವ ಘಟನೆ ಹೊಸಯಳನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೊಸಯಳನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು PDO ವಿವೇಕ್ ಅವರಿಗೆ ಮನವಿ ಮಾಡಿದ್ರಂತೆ. ಅದ್ಯಾಕೋ ಏನೋ PDO ಮತ್ತು ಗ್ರಾಮಸ್ಥರ ನಡುವೆ ಮಾತು ಬೆಳೆದು ಗ್ರಾಮಸ್ಥರು PDO ಮೇಲೆ ಹಲ್ಲೆ ಮಾಡಿರುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಬೋರ್ವೆಲ್ ರಾಮಚಂದ್ರಪ್ಪ, ಅಜ್ಜಯ್ಯ, ಸಿದ್ದರಾಮೇಶ್ವರ ಹಾಗೂ ಬಾಲರಾಮಯ್ಯ ಈ 4 ಗ್ರಾಮ ಪಂಚಾಯಿತಿ PDO ವಿವೇಕ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಪ್ರಕರಣ ಸಂಬಂಧ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಸಲಾಗಿದೆ ಎನ್ನಲಾಗಿದೆ. ಸುರೇಶ್ ಬೆಳಗೆರೆ, NKST. ದೇವನಹಳ್ಳಿಯಲ್ಲಿ ಕಂದಾಯ ದಿನಾಚರಣೆ ಹಾಗೂ ಕಾರ್ಯಾಗಾರ ನಡೆಯಿತು. ಕಂದಾಯ ದಿನಾಚರಣೆ ಹಾಗೂ ಕಂದಾಯ ಕಾರ್ಯಾಗಾರವನ್ನು ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಸಮೀಪದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ಇಲಾಖೆ ನೌಕರರ ಸಂಘ, ಸರ್ಕಾರಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ, ಕಂದಾಯ ಇಲಾಖಾ ಗ್ರಾಮ ಸಹಾಯಕರ ಸಂಘದ ಜಿಲ್ಲಾ ಘಟಕಗಳ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ನಿವೃತ್ತಿ ಅಂಚಿನಲ್ಲಿರುವ ಅಧಿಕಾರಿಗಳನ್ನು ಅಭಿನಂದಿಸಿದರು. ಕಂದಾಯ ಇಲಾಖೆಯ ನೌಕರರಿಗೆ ಸರ್ಕಾರಿ ಆಯುಷ್ ಇಲಾಖೆಯಿಂದ ಆಯುರ್ವೇದ ಆಸ್ಪತ್ರೆ, ನಕ್ಷತ್ರ ಆಸ್ಪತ್ರೆಗಳಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಎಚ್, ಉಪ ವಿಭಾಗಾಧಿಕಾರಿ ಶ್ರೀನಿವಾಸ, ದೊಡ್ಡಬಳ್ಳಾಪುರ ತಹಸೀಲ್ದಾರ್ ವಿಭಾ ರಾಥೋಡ್, ಹೊಸಕೋಟೆ ತಹಸೀಲ್ದಾರ್ ವಿಜಯಕುಮಾರ್, ನೆಲಮಂಗಲ ತಹಸೀಲ್ದಾರ್ ಅಮೃತ, ಅತ್ರೇಶ್, HR, ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ರಘುಪತಿ, BC ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, NKST 4 ನ್ಯೂಸ್, ದೇವನಹಳ್ಳಿ.
ಕೇಳ್ಕೊಂಡ್ಬರ್ತಾ ಇದ್ದೀವಿ. ನಮ್ಗೆ ಸವಲತ್ತು ಕೊಡಿ, ನಮ್ಗೆ ಸವಲತ್ತು ಕೊಡಿ, ಸವಲತ್ತು ಕೊಡಿ ಅಂತ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಸವಲತ್ತನ್ನು ಬಯಸ್ತೀವಿ. ವಂಶವೃಕ್ಷ ನಾವು ನೀಡ್ತಕ್ಕಂಥ ಒಂದು ಮಹತ್ತರವಾದಂತಹ ಒಂದು ಪ್ರಮಾಣ ಪತ್ರ ವಂಶವೃಕ್ಷನ ನಾವಿಲ್ಲಿ ಕೂತಿರ್ತಕ್ಕಂಥ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದಲ್ಲ ಒಂದು ರೀತಿಯ ಸಮಸ್ಯೆ ಎದುರಿಸ್ತಾ ಇದೆ. ಈಗ ನಮಗೆ ನಾವು ವಂಶವೃಕ್ಷ ಹೆಚ್ಚಾಗಿ ತಕ್ಷಣ ಮಧ್ಯಭಾಗ ಹೇಳ್ಕೊಂಡು ಹೋಗ್ತೀವಿ. ಎಷ್ಟು ಜನ ನಿಮ್ಮ ಮಕ್ಕಳು ಅಕ್ಕಪಕ್ಕದಲ್ಲಿ ವಿಚಾರಿಸ್ತೀವಿ, ಅವ್ರು ಅಲ್ಲೇ ಹೇಳ್ಕೊಟ್ಟಿರ್ತಾರೆ. ಇಬ್ಬರು ನಮ್ಮ ಮುಂಚೆ ಹೇಳ್ಕೊಂತೀವಿ, ಒಬ್ಬರು ಹೇಳ್ಕೊಟ್ಟಿರ್ತಾರೆ, ಕೆಲವು ಸತಿ ಹೇಳ್ಕೊಂಡೇ ಹೇಳ್ಕೊಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ, ಅಕ್ಕಪಕ್ಕದ ಮನೆಯೊಳಗೆ ಯಾರು ನಮಗೆ ತಿಳಿದಂತವ್ರ ನಾವು ವಿಚಾರಿಸಿದಾಗ ಅವರು ಅದನ್ನೇ ಹೇಳಿರ್ತಾರೆ. ನಾವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಜಮೀನ ಹಾಕೊಂಡಿರ್ತಾರೆ. ಅದು ಕೊನೆಗೆ ನಮಗೆ ಗೊತ್ತಿಲ್ಲ, ಭೌತಿಕತೆ ಮಾಡಿರ್ತೀವಿ. ವಂಶವೃಕ್ಷ ಬೇಸಿಟ್ಕೊಂಡೆ ನಾವು ಭೌತಿಕತೆ, ಇದು ಕೂಡ ನಮ್ಮ ಸಮಸ್ಯೆ ಆಗ್ತಾರೆ. ಹಾಗೆ ನಮಗೆ ಕೆಲಸದ ಒತ್ತಡದಲ್ಲಿ ನೀವು ಕೆಲಸ ಕೊಡಿ ಸರ್, ನೀವು ಏನು ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ಸರ್. ನಮ್ಮ ವಿಲೇಜ್ ಅಕೌಂಟ್ ಏನು ಸಂಕುಲ ಇದೆಯಲ್ಲ ಸರ್, ತಮ್ಮ ಟೆಕ್ನಿಕಲ್ ಕೆಲಸ ಮಾಡ್ತಕ್ಕಂಥ ನಾವು ಇದೀವಲ್ಲ ಸರ್, ನೀವು ಏನಾದ್ರು ಹೇಳಿ ಸರ್, ನೀವು ಏನ್ ಹೇಳಿ ಸೋಲ್ಜರ್ ತರ ನಾವು ರಾತ್ರಿ ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಬರಬೇಕು ಅಂತಲ್ಲ ಸರ್, ನೀವು ರಾತ್ರಿ ಹೇಳಿ ಸರ್, ನಾವು ಕೆಲಸ ಮಾಡಕ್ ರೆಡಿ ಇದ್ದೀವಿ. ಆದ್ರೆ ತಮ್ಮನ್ನು ನಾವು ಕಳಕಳಿಯಿಂದ ಹೇಳ್ಕೊಳ್ಳೋದು, ತಮ್ಮ ಪಾದದ ಮುಟ್ಟಿ ನಾವು ಹೇಳ್ಕೊಳ್ಳೋದು, ಒಂದು ಕೆಲಸ ಮತ್ತೊಂದು ಕೆಲಸ ಒಂದೊಂದು ಆದ್ಮೇಲೆ ಒಂದೊಂದು ಹೇಳಿ ಸರ್. ಈಗ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ರೆಗ್ಯುಲರ್ ಹೋಗ್ತಕ್ಕಂಥ ರೂಟೀನ್, ಅದ್ರ ಬಗ್ಗೆ ಅದು ಈಗ ಆಧಾರ್ ಸಿಡಿ ಸರ್, ಆಧಾರ್ ಸಿಡಿ ನಮ್ಮಲ್ಲಿ ಏನಂತ ಇದೆ, ಆದ್ರೆ ನೀವು ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ, ಬಟ್ ಮಾಡೋ ಕೆಲಸನ ಪ್ರಾಮಾಣಿಕತೆಯಿಂದ ನೀಟಾಗಿ ಮಾಡಿ. ಕೈ ಬಿಡೋದು, ಕೆಲಸ ಮಾಡೋದು ಅದೆಲ್ಲ ಮಾಡಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಕೆಲಸನ ನೀಟಾಗಿ ಶಿಸ್ತಾಗಿ ಮಾಡಿ. ಮತ್ತೆ ರಜಾದಿನದಲ್ಲಿ ನಿಮ್ಮ ಕುಟುಂಬದವ್ರನ್ನ ಕಳೆಯಿರಿ. ನಿಮ್ಮ ಕಳೆದ್ರೆ ನಿಮ್ಗೆ ಆ ಇನ್ಸ್ಪಿರೇಷನ್ ಮತ್ತೆ ಚೈತನ್ಯ ಬರುತ್ತೆ. ಭಾನುವಾರ ಶನಿವಾರದಲ್ಲಿ ಬೇರೆ ಅಲ್ಲಿ ನಿಮ್ಮ ಕಾರ್ಯಕ್ರಮ ಇರ್ತಾರೆ, ಡೈರೆಕ್ಟ್ ಕುಟುಂಬದವರು ಸ್ವಲ್ಪ ಜನ ಕಾಲ ಕಳೆದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಬರುತ್ತೆ. ಮತ್ತೆ ಸೋಮವಾರ ಕೆಲಸ ಮಾಡೋದಕ್ಕೆ ನಿಮ್ಗೆ ಉತ್ಸಾಹ ಇರುತ್ತೆ. ದಯಮಾಡಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಯಾರು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡಿ ಆರೋಗ್ಯ ಪ್ರಾಣ ಕಳ್ಕೊಂಡ್ರೆ ನಿಮ್ಗೆ ಯಾರು ಬರಲ್ಲ. ತುಂಬಾ ಟೆನ್ಷನ್ ತಗೊಂಡು ಯಾರು ಕೆಲಸ ಮಾಡಬೇಡಿ. ಜಿಲ್ಲಾಧಿಕಾರಿಗಳು ನಿಮ್ಮ ಒತ್ತಡ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅವ್ರಿಗೆ ಮೇಲಿನ ಒತ್ತಡ ಇರ್ತದೆ. ನಾವು ಅವ್ರಿಗೆ ದೂಷಣೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಸರ್ಕಾರದ ವತಿಯಿಂದ ಅವ್ರಿಗೆ ಬಹಳ ಯೋಜನೆ ಇರ್ತದೆ. ನಾನು ಮೇಲೆ ಇಷ್ಟೇ ಹೇಳ್ಕೊಂಡು ನನ್ನ ತಂಡ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ ಉದ್ದೇಶ, ಇಡೀ ರಾಜ್ಯದಲ್ಲಿ ಕಂದಾಯಗಳಾಗ್ಬೇಕು ಅಂತಂದ್ರು ಒಂದೇ ಮಾದರಿಯಲ್ಲಿ ಮುಂಬಡ್ತಿ ಒಂದು ಜಿಲ್ಲೆಯಲ್ಲಿ 5 ವರ್ಷಕ್ಕೆ ಮುಂಬಡ್ತಿ ಮಾಡ್ತಾನೆ, ಒಂದು ಜಿಲ್ಲೆಯಲ್ಲಿ 10 ವರ್ಷಕ್ಕೆ ಮಾಡ್ತಾನೆ, 25 ವರ್ಷ ಆದ್ರಿಂದ 1 ವರ್ಷ 30 ವರ್ಷ ಆದ್ರಿಂದ ಎರಡನೇ ಸಭೆಯಲ್ಲಿ ನಿವೃತ್ತಿ ಆಗ್ತದೆ. ಇದನ್ನು ಹೋಗಲಾಡಿಸಬೇಕು ಅಂತಾನೆ ಆ ಒಂದು ಕಮಿಷನೇಟ್ ಮಾಡ್ತಕ್ಕಂಥ ವಿಧಾನ. ಆದ್ರೆ ಕೆಲವು ವರ್ಕನ್ನ ಕಮಿಷನೇಟ್ ವರ್ಗಾವಣೆ ಮಾಡ್ತಾ ಇದ್ದಾರೆ ಹೊರತು ಸೇವಾ ವಿಚಾರವಾಗಿ ಇಲ್ಲಿವರೆಗೂ ಒಂದು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಹೆಚ್ಚು ಕಡಿಮೆ 6 ವರ್ಷದಿಂದ ಮಾಡ್ತೀವಿ ಸರ್. ನಾವು ಈ 6 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ಸರಿ ಮಿನಿಮಮ್ 10ರಿಂದ 15 ರಿಕ್ವೆಸ್ಟ್ ಇರ್ತಾ ಇದೆ ಸರ್. ಮಾಮೂಲಿ ಪಾಣಿ ಕೇಳಿದ್ದೀವಿ, ಮೊಬೈಲ್ ಕೊಡಿಸಿದ್ರೆ ಕೇಳ್ತಾ ಇದ್ದೀವಿ, ಲ್ಯಾಪ್ಟಾಪ್ ಕೊಡಿಸಿದ್ರೆ ಕೇಳ್ತಾ ಇದ್ದೀವಿ. ಯಾವುದು ಆಗಿಲ್ಲ ಒಂದು ಕೆಲಸ ಮಾಡಿ ಹೆಚ್ಚು ಕಮ್ಮಿ 6 ವರ್ಷದಿಂದ ಕೇಳ್ಕೊಂಡ್ ಬಂದಿದ್ದೀವಿ. ಯಾವುದು ಆಗ್ತದೆ ಸರ್. ಒಂದು ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮ ಸೇವಾ ವಿಚಾರವಾಗಿ ಕೇಳಿದ್ವಿ, ಆಗ್ತಾ ಇದೆ ಸರ್. ಈ ಸರಿ ನಮ್ಮ ಎಕ್ಸ್ಟ್ರಾ ಸಮಸ್ಯೆಗಳು ತುಂಬಾ ಇದೆ ಸರ್. ಹೇಳ್ಕೊಳ್ಳೋದಕ್ಕೆ ಹೆಚ್ಚು ಕಮ್ಮಿ 1 ದಿನ ಬೇಕು ಸರ್, ಅಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಯಾಕಂದ್ರೆ ಯಾವ ಸಾಲ ಇಲ್ಲ ಸರ್. ಇನ್ನು ಮುಂದೆ ಕೇಳೋಣ, ಒಂದೇ ಕೇಳ್ತೀವಿ. ದಯವಿಟ್ಟು ಮಾಡ್ಕೊಳ್ಬೇಕು ಅಂತ ಎಲ್ಲ ನಮ್ಮ ಕನ್ನಡ ಸಂಘ, ನಮ್ಮ ಬ್ರಾಹ್ಮಣ ಸಂಘ
ದಯವಿಟ್ಟು ನಮಗೆ ಪ್ರಮೋಷನ್ಸ್ ಕೊಡಿ ಸರ್. 20 ವರ್ಷ ಆಗಿದೆ ಸರ್. ನಮ್ಮಲ್ಲಿ ನಮ್ಮ ಸಿದ್ದರಾಮಯ್ಯ ಬೇಕಾದ್ರೆ ಸರ್ ಮೊನ್ನೆ ವಿಲೇಜ್ ಬಂದ್ಬಿಟ್ಟು ಅವ್ರು ಸೈಡ್ ಅವರಲ್ಲಿ ಪ್ರಮೋಷನ್ ಅವಾಗ ನನ್ನ ಹತ್ರ ಎಷ್ಟೋ ಸಲ ಮಾತಾಡಿದ್ದಾರೆ, ಬಟ್ ತಗೊಳ್ಳಿಲ್ಲ, ಡೆತ್ ಆಗ್ಬಿಟ್ಟು ಸರ್. ಅದಕ್ಕೆ ಈಗ RC ಆಫೀಸಲ್ಲಿ ಸರ್ ವರ್ಷಕ್ಕೆ 2 ಸಲ ಕೊಡ್ತಾ ಇದ್ದಾರೆ, ಜನವರಿ ಒಂದ್ಸರಿ, ಜುಲೈಯಲ್ಲಿ 2 ಸಲ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ನಿಮ್ಮ ಅವಧಿಯಲ್ಲಿ ದಯವಿಟ್ಟು ವರ್ಷಕ್ಕೆ 2 ಸಲ ಕೊಡೋ ಥರ ನೀವು ಚಾಲನೆ ಮಾಡಬೇಕು ಸರ್. ಈಗ ನಮ್ಮ ಅಸೋಸಿಯೇಷನ್ 2021ರಿಂದ 24 ನಮ್ಮ VA ಅಸೋಸಿಯೇಷನ್ ಓಡಾಡಿ STA ಮತ್ತೆ VA ಕೇಡರ್ ಕೆಲಸ ಮಾಡೋದು ಸರ್. ಅದರ ನಂತರ ಇವಾಗ ನಮಗೆ ನೀವು ಸರ್ಟಿಫಿಕೇಟ್ ಆದಾಗ ನಾವು ಹೇಳಿದ್ದೀವಿ ಸರ್, ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್. ದಯವಿಟ್ಟು ಪ್ರಮೋಷನ್ಸ್ ಕೊಡಿ ಸರ್. ನಾನು ಇದೊಂದೇ ಸರ್ ಕೇಳೋದು ಯಾಕಂದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮತ್ತು ಹೆಚ್ಚುವರಿ DCM ಹುದ್ದೆಗಳ ರಚನೆ ಮಾಡುವುದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲವೆಂದ ಸಚಿವ ಶಿವರಾಜ್ ತಂಗಡಗಿ. ಕಲಬುರಗಿಯಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮತ್ತು ಹೆಚ್ಚುವರಿ DCM ಹುದ್ದೆಗಳ ರಚನೆ ಮಾಡುವುದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲವೆಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಜುಲೈ 1ರಂದು ಬೆಳಗ್ಗೆ 10:30ಕ್ಕೆ ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಏನೇ ನಿರ್ಧಾರ ಮಾಡುವುದಬೇಕಾದರೂ ಹೈಕಮಾಂಡ್ ಮಾಡುತ್ತೆ ಎಂದು ಸಚಿವ ತಂಗಡಿ ಅವರು ತಿಳಿಸಿದರು. ವೇದಿಕೆಯಲ್ಲಿ ಸಿಎಂ ಬದಲಾವಣೆ ಮಾಡಬೇಕೆಂದು ಸ್ವಾಮೀಜಿಯೊಬ್ಬರ ಹೇಳಿಕೆ ವೈಯಕ್ತಿಕವಾದದ್ದು, ನಾನು ಇನ್ನೊಬ್ಬರ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NK-4 ನ್ಯೂಸ್ ಬ್ಯೂರೋ, ಕಲಬುರಗಿ. ಚರ್ಚೆ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಅದನ್ನೆಲ್ಲವೂ ನಿರ್ಧಾರ ಮಾಡೋದು ಹೈಕಮಾಂಡ್ ಒಳಗೆ ನಿರ್ಧಾರ ಮಾಡೋದು ಮತ್ತು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು. ಇದ್ರ ಬಗ್ಗೆ ನಾನು ಇದಾಗ್ತೀನಿ, ನೀನು ಇದಾಗ್ತೀನಿ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡಬೇಕು. ಅದ್ರ ಬಗ್ಗೆ ಡಿಸ್ಕಷನ್ನು ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನಾದರೂ ಮಾಡಬೇಕು, CM ಮಾಡೋಂಥದ್ದು, DCM ಮಾಡೋಂಥದ್ದು ನಮ್ಮ ಪಕ್ಷದೊಳಗೆ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡೋಂಥದ್ದು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ. ಸ್ವಾಮೀಜಿಗಳು ಹೇಳ್ತಾರೆ ಸರ್, ಬಹಿರಂಗವಾಗಿ DK ಶಿವಕುಮಾರ್ ಅವರು ಕೊಟ್ಬಿಟ್ರಿ. ಸ್ವಾಮೀಜಿಯವರು ಅವರ ವೈಯಕ್ತಿಕ ಅಭಿಪ್ರಾಯ ಸಮಾಜದ ಒಂದು ಕಾರ್ಯಕ್ರಮದಾಗ ಹೇಳಿರ್ಬೋದು. ಆದರೆ ಸ್ವಾಮೀಜಿಯವರು ಹೇಳಿದ ಮೇಲೆ ಅದು ನಿರ್ಧಾರ ಆಗೋದು ಇದೆಲ್ಲ ಅದು ಏನು ನಿರ್ಧಾರ ಆಗೋದು ಹೈಕಮಾಂಡ್ನೊಳಗೆ, ದಿಲ್ಲಿ ಮಟ್ಟದೊಳಗೆ AICC ಅಧ್ಯಕ್ಷರಿದ್ದಾರೆ, ದಿಲ್ಲಿ ಒಳಗೆ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ. ಅವರೆಲ್ಲ ಕುಂತು ಚರ್ಚೆ ಮಾಡಿ ನಿರ್ಧಾರ ಆಗಿದೆ. ಸರೋಜಿನಿ ಮಹಿಷಿ ವರದಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಈಗಾಗಲೇ ಸಭೆ ಆಗಿದೆ. ಕನ್ನಡನ ಮೇಜರಾಗಿ ತರಬೇಕು ಅನ್ನೋದನ್ನು ಈಗಾಗಲೇ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೊಸ ಕಾನೂನನ್ನು ತಂದಿದ್ದೀವಿ. ಅದಕ್ಕೆ ಇನ್ನೂ ಆ ಸರೋಜಿನಿ ಮಹಿಷಿ ವರದಿಯನ್ನು ಪೂರ್ಣ ಪ್ರಮಾಣದ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಒಂದು ಕಮಿಟಿನೂ ಮಾಡಿದ್ದೀನಿ. ಅದ್ರ ಬಗ್ಗೆ ಚರ್ಚೆನೂ ಮಾಡ್ತೀನಿ. ನನಗೆ ಕನ್ನಡಿಗರ ಬಗ್ಗೆ ಕನ್ನಡಿಗರು ಬೇಕು ಮತ್ತು ಬೇರೆಯವರು ಬೇಕು. ಕೆಲವೊಂದಿಗೆ ಸಂಬಂಧಪಟ್ಟಂಥ ಪೋಸ್ಟ್ಗಳಿಗೆ, ದೊಡ್ಡ ದೊಡ್ಡ ಪೋಸ್ಟ್ಗಳು ನಮ್ಮವರಿದ್ದರೆ ನಮ್ಮವರು ತಗೊಳ್ಳೋದು, ಬೇರೆ ಇದ್ದಾಗ ಅವಾಗ ಕೆಲವೊಂದಿಷ್ಟು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆಗಳಾಗಿ ಒಂದು ಸಮಿತಿ. ಧಾರವಾಡ KMF ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದ ಲಿಂಗರಾಜಗೌಡ ಹನುಮಂತಗೌಡ ಪಾಟೀಲ್. ಮೊಂಡರ್ಗೆ ಶಿರಹಟ್ಟಿ ಲಕ್ಷ್ಮೇಶ್ವರ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಧಾರವಾಡ KMF ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಆಯ್ಕೆಯಾದ ಲಿಂಗರಾಜಗೌಡ ಹನುಮಂತಗೌಡ ಪಾಟೀಲ್ ಅವರಿಗೆ ಮತದಾರರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಹೌದು, ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಧಾರವಾಡ KMF ಆಡಳಿತ ಮಂಡಳಿಯ ನಿರ್ದೇಶಕರು 8 ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ 71 ಮತದಾರರನ್ನ ಹೊಂದಿದ್ರು. ಮೊಂಡರ್ಗಿ ಶಿರಹಟ್ಟಿ ಲಕ್ಷ್ಮೇಶ್ವರ ಕ್ಷೇತ್ರದಲ್ಲಿ 69 ಮತದಾರರು ಮತ ಚಲಾಯಿಸಿದ್ದು 50 ಮತಗಳನ್ನು ಪಡೆದು ಧಾರವಾಡ KMF ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆಯ್ಕೆಯಾದ ಲಿಂಗರಾಜಗೌಡ ಪಾಟೀಲ್ ಅವರು ಮೊಂಡರ್ಗಿಯಲ್ಲಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಿ ಮಾಧ್ಯಮದ ಮುಖಾಂತರ ಮಾತನಾಡಿದರು. ಅರ್ಜುನ್ ಉಸ್ಮಾನಿ, NK-4 ನ್ಯೂಸ್ ಬ್ಯೂರೋ, ಮುಂಡರಗಿ. ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ನಿರ್ದೇಶಕರ ಚುನಾವಣೆಯಲ್ಲಿ ನಾನು ಬ್ಯಾಲವಡ್ಗಿ ಸಹಕಾರಿ ಹಾಲು ಉತ್ಪಾದಕರ ಸಂಘ, ಬ್ಯಾಲವಡ್ಗಿ ತಾಲೂಕು ಮುಂಡರಗಿ, ಈ ಒಂದು ಸಂಘದಿಂದ ನನ್ನನ್ನು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಈ ಚುನಾವಣೆಯಲ್ಲಿ ನಿನ್ನೆಯ ಒಂದು ಚುನಾವಣೆ ಪ್ರಕ್ರಿಯೆ ಮುಗಿದು ಹಾಗೆಯೇ ಮತ ಎಣಿಕೆ ಆದಮೇಲಿಂದ ನನಗೆ 50 ಮತಗಳು ಮತ್ತು ಎದುರಾಳಿ ಇರ್ತಕ್ಕಂಥ ಅಭ್ಯರ್ಥಿಗೆ 19 ಮತಗಳ ಒಂದು ದಾಖಲೆಯನ್ನು ಗೆಲ್ಲುವಲ್ಲಿ
ಪ್ರಮುಖವಾಗಿ ಪಾತ್ರ ವಹಿಸಿರ್ತಕ್ಕಂಥ ಎಲ್ಲ ಮುಂಡರಗಿ, ಲಕ್ಷ್ಮೇಶ್ವರ್ ಹಾಗೂ ಸಿರಟ್ಟಿ ತಾಲೂಕಿನ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಎಲ್ಲ ಒಟ್ಟಾರೆಯಾಗಿ 69 ಹಾಲು ಉತ್ಪಾದಕ ಸಂಘಗಳು ಈ ಒಂದು 3 ತಾಲೂಕುಗಳಲ್ಲಿ ಇದಾವೆ. ಅಂದ್ರೆ ಮುಂಡರಗಿಯಿಂದ 29, ಸಿರಹಟ್ಟಿಯಿಂದ 26, ಲಕ್ಷ್ಮೇಶ್ವರದಲ್ಲಿ 15. ಇವು ಎಲ್ಲ ಸಹಕಾರ ಹಾಲು ಉತ್ಪಾದಕ ಸಂಘಗಳಿಂದ ಒಬ್ಬ ಪ್ರತಿನಿಧಿಗಳನ್ನ ಈ ಒಂದು ಮತ ಹಾಕೋದಕ್ಕೆ ಸಲುವಾಗಿ ಠರಾವ್ ಮುಖಾಂತರ ಆಯ್ಕೆ ಮಾಡಿ ಒಂದೊಂದು ಸಂಘದಿಂದ ಕಳಿಸಿರ್ತಾರೆ. ಅಂದ್ರೆ ಆ ಎಲ್ಲ ಸಂಘಗಳಿಂದ ಅಂದ್ರೆ ಸುಮಾರು 69 ಸಂಘಗಳಿಂದ ಒಬ್ಬೊಬ್ಬ ಪ್ರತಿನಿಧಿ ಆಯ್ಕೆಯಾಗಿ ಮತ ಇವತ್ತು ಮಾಡ್ತಾ ಇರ್ತಾರೆ ಈ ನಿರ್ದೇಶಕ ಮಂಡಳಿ ಚುನಾವಣೆ. ಈ ಸಂದರ್ಭದಲ್ಲಿ ನನಗೆ 69ರಲ್ಲಿ 50 ಮತಗಳು ನನಗೆ ಹಾಕಿ ಅಭೂತಪೂರ್ವ ಒಂದು ಯಶಸ್ಸನ್ನ ನೀಡಿರ್ತಕ್ಕಂಥ ಎಲ್ಲ ಈ ಒಂದು ಮುಂಡರಗಿ ತಾಲೂಕು ಇರ್ಬೋದು, ಲಕ್ಷ್ಮೇಶ್ವರ ಇರ್ಬೋದು, ಸಿರಟ್ಟಿ ತಾಲೂಕಿನ 3 ತಾಲೂಕಿನ ಎಲ್ಲ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಂದು ಪ್ರತಿನಿಧಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಯಲ್ಲಿ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಆ ಒಂದು ಸಂಘಗಳ ಕಾರ್ಯದರ್ಶಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈಗಾಗಲೇ ಸಾರ್ವಜನಿಕ ಬದುಕಿನಲ್ಲಿ ಸುಮಾರು 10 ವರ್ಷದಿಂದ ಅಂದ್ರೆ ಮುಂಡರಗಿ ಪುರಸಭೆಯ ಸದಸ್ಯನಾಗಿ 2ನೇ ಅವಧಿಯಲ್ಲಿ ನಾನೀಗ ಕೆಲಸ ಮಾಡ್ತಾ ಇದ್ದೀನಿ. ಸಾರ್ವಜನಿಕರ ಒಂದು ಕುಂದುಕೊರತೆಗಳ ಬಗ್ಗೆ ಅವನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣ ಒಂದು ತಿಳುವಳಿಕೆ ಇರೋದ್ರಿಂದ ಇದು ಅಲ್ಲದೆ ರೈತಾಪಿ ವರ್ಗದ ಜನರಿಗೆ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಏನಾದರೂ ಒಂದು ಸಹಾಯ ಸಹಕಾರ ನೀಡಬೇಕು ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾನು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೀನಿ. ಈ ಒಂದು ಚುನಾವಣೆ ನನಗೆ ಅತ್ಯಂತ ಮಹತ್ವದ ಚುನಾವಣೆ ಆಗಿತ್ತು. ಹಾಗೇನೆ ಎಲ್ಲರ ಒಂದು ಹಿರಿಯರ ತಾಲೂಕಿನಾದ್ಯಂತ ಇರ್ತಕ್ಕಂಥ 3 ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಹಾಗೇನೆ ಹಿರಿಯರ ಆಶೀರ್ವಾದ, ಕಿರಿಯರ ಸಹಕಾರದಿಂದ ಹಾಗೇನೆ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಏನು ಮತದಾರ ಏನಿದ್ರು ಅವರು ನನಗೆ ಮತ ಹಾಕಿ ಆರಿಸಿ ಬಂದಿದ್ದಾರೆ. ಅವರೆಲ್ಲ ಒಂದು ಗುರುತರವಾದ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾನು ಮುಂದಿನ ದಿನಮಾನಗಳಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕಂತ ನಾನು ಅನ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ, ಮೊದಲನೇದಾಗಿ ಈ ಒಂದು ಸಹಕಾರ ಹಾಲು ಉತ್ಪಾದಕ ಸಂಘಗಳಲ್ಲಿ ಸಾಕಷ್ಟು ನಾನು ಏನು ಮತ ಯಾಚನೆ ಮಾಡಿ ನನಗೆ ಅಂತಂದ್ರೆ ಕೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಸುಮಾರು 4-5 ತಿಂಗಳ ಮೊದಲಿಂದ ನಾನು ಈ ಎಲ್ಲ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದೆ. ಆವಾಗ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದಾಗ ಕೂಡ ಅಲ್ಲಿರ್ತಕ್ಕಂಥ ಹಾಲು ಉತ್ಪಾದಕ ಸಂಘಗಳು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ, ಗಂಭೀರ ಸಮಸ್ಯೆಗಳನ್ನ ಎಲ್ಲಾನು ನಾನು ಅತ್ಯಂತ ಸಮೀಪದಿಂದ ನಾನು ನೋಡಿದ್ದೀನಿ, ಹಾಗೆ ತಿಳ್ಕೊಂಡಿದ್ದೀನಿ ಅವರಿಂದ. ಅವಕ್ಕೆಲ್ಲ ಒಂದು ಪ್ರಾಮಾಣಿಕವಾಗಿ ಒಂದು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಚುನಾವಣೆಯಲ್ಲಿ ಧುಮುಕಿದ್ದೀನಿ, ಹಾಗೇನೆ ಜಯನು ಸಂಪಾದಿಸಿದ್ದೀನಿ. ಮುಖ್ಯ ಹೇಳ್ಬೇಕಂದ್ರೆ ಸಹಕಾರ ಸಂಘಗಳಲ್ಲಿ ಏನು ಈಗ ನಾವು ರೈತಾಪಿ ಜನರೇ ಜಾಸ್ತಿ ಯಾರು ಹಾಲು ಹಾಕ್ತಾ ಇರ್ತಾರೆ ಅವರು ಅಲ್ಲಿಯ ಒಂದು ಸದಸ್ಯರಾಗಿರ್ತಾರೆ. ಅವರು ರೈತಾಪಿ ಮಕ್ಕಳು ಏನಿರ್ತಾರೆ ಅವರೊಂದು ವಿದ್ಯಾಭ್ಯಾಸಕ್ಕಾಗಿ ಇರ್ಬೋದು, ಹಾಗೇನೆ ವಿಶೇಷ ಕಾಳಜಿ ವಹಿಸ್ಬೇಕು ಅನ್ಕೊಂಡಿದ್ದೀನಿ. ಅದು ನಮ್ಮಲ್ಲಿ ಒಂದು ಕಲ್ಯಾಣ ನಿಧಿ ಅಂತ ಇರುತ್ತೆ, ಆ ಒಂದು ನಿಧಿ ಮುಖಾಂತರ ಅವ್ರಿಗೆ ಏನಾದ್ರು ಸಹಾಯ ಸಹಕಾರ ಮಾಡ್ಬೇಕು ಅನ್ನೋದಿದೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಹಾಲು ಉತ್ಪಾದಕ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯದರ್ಶಿಗಳ ಒಂದು ಹಿತ ಕಾಪಾಡ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಕೂಡ ಇದೆ ನನ್ನ ಮೇಲೆ. ಅವ್ರಿಗೆ ಒಂದು ಸೇವಾ ಭದ್ರತೆ ಒದಗಿಸ್ಬೇಕು ಅನ್ನೋ ಒಂದು ಕೂಗು ಬಹಳ ದಿವಸದಿಂದ, ಅದಕ್ಕೂ ಕೂಡ ನಾನು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ಬೇಕಂತ ಮಾಡಿದ್ದೀನಿ. ಇನ್ನು ಹಾಲಿನ ದರ ಹೆಚ್ಚಿಸೋದ್ರ ಮುಖಾಂತರ ರೈತರಿಗೆ ಒಂದು ಹೆಚ್ಚಿನ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಜೊತೆಗೆ ಜಾನುವಾರುಗಳಿಗೆ ವೈದ್ಯಕೀಯ ಸೌಲಭ್ಯಗಳನ್ನ 24 ತಾಸು ದಿನದ 24 ತಾಸು ಅವ್ರಿಗೆ ಒದಗಿಸ್ಬೇಕು ಅನ್ನೋ ಒಂದು ಕಳಕಳಿಯ ಒಂದು ಕಾಳಜಿ ಕೂಡ ನನ್ನಲ್ಲಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಹಾಲು ಉತ್ಪಾದಕರ ಸಂಘಗಳ ಒಂದು ಹಿತ ಕಾಪಾಡಬೇಕು, ಜೊತೆಗೆ ಒಕ್ಕೂಟದ ಹಿತ ಕಾಪಾಡಬೇಕು ಅನ್ನೋ ಒಂದು ಮಹತ್ವ ಆಕಾಂಕ್ಷೆ. ನರಗುಂದದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಶಾಸಕ ಸಿಸಿ ಪಾಟೀಲ್.
ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ 1,51,20,000 ರೂಪಾಯಿಯ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಶಾಸಕ ಸಿಸಿ ಪಾಟೀಲ್ ಅವರು ಸರ್ಕಾರಿ ಶಾಲೆಯು ಕೇವಲ ಬಡವರಿಗಷ್ಟೇ ಅಲ್ಲ, ಎಲ್ಲ ವರ್ಗದವರಿಗೂ ಉತ್ತಮ ಶಿಕ್ಷಣ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಇಂದು ನಮ್ಮ ರಾಜ್ಯದ ಖಾಸಗಿ ಶಾಲೆಗಳು ಮಾಡದ ಸಾಧನೆಯನ್ನು ನಮ್ಮ ಸರ್ಕಾರಿ ಶಾಲೆಗಳು ಮಾಡಿವೆಂದರೆ ಅದಕ್ಕೆ ನಮ್ಮ ರಾಜ್ಯದ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳ ಶ್ರಮ ಇದೆ ಎಂದರೆ ತಪ್ಪಾಗಲಾರದು. ಸರ್ಕಾರ ಮಕ್ಕಳ ಜೀವನ ರೂಪಿಸಲು ಬಿಸಿಯೂಟ, ಮೊಟ್ಟೆ, ಹಾಲು, ಶೂ, ಬಟ್ಟೆ ಹೀಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಮಕ್ಕಳಿಗೆ ಕಲಿಕೆಗೆ ಉತ್ತೇಜನ ನೀಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ತಾವು ಕೂಡ ಸರ್ಕಾರಿ ಕನ್ನಡ ಶಾಲೆಯಲ್ಲಿಯೇ ಕಲಿತು ನಿರರ್ಗಳವಾಗಿ ಇಂಗ್ಲಿಷ್, ಹಿಂದಿ ಮಾತನಾಡ್ತೇನೆ, ಮರಾಠಿ ಅರ್ಥ ಮಾಡಿಕೊಳ್ಳಬಲ್ಲೆ. ಇದೆಲ್ಲ ನನ್ನ ಪರಿಶ್ರಮದಿಂದ ಸಾಧ್ಯವಾಗಿದೆ. ಅಲ್ಲದೆ ಕನ್ನಡ ಮಾಧ್ಯಮದಲ್ಲಿ ಕಲಿತ ನಾನು ಈ ಭಾಗದ ಶಾಸಕನಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ, ಕಲಿಯಲು ಆಸಕ್ತಿ ಬೇಕೇ ಹೊರತು ಸೌಕರ್ಯಗಳಲ್ಲ. ಅಲ್ಲದೆ ತಂದೆ ತಾಯಿಯಂದಿರು ಪರಿಶ್ರಮ ಕೂಡ ಮುಖ್ಯವಾಗಬೇಕು ಅಂದರು. ಈ ಸಂದರ್ಭದಲ್ಲಿ ಬಿಒ ಡಾಕ್ಟರ್ ಗುರುನಾಥ್ ಹೂಗಾರ್, ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಬಸಪ್ಪ ಹಳೆಮನಿ, ಗ್ರಾಮಸ್ಥರಾದ ಮುತ್ತು ರಾಯರೆಡ್ಡಿ, ಮಂಜು ಹೊಸಗಾಣಿಗೇರ್, ಈರಣ್ಣ ಸಾತನವರ್, ಅಶೋಕ ಜ್ಞಾನೋಪಂತರ್, ಜಡಿಯಪ್ಪ ಗೌಡ, ಚನ್ನಪ್ಪಗೌಡರು, ಶಿವಾನಂದ್ ಕುಲಕರ್ಣಿ, ಪ್ರಾಚಾರ್ಯರಾದ ಎಸ್.ವಿ. ದನ್ನನಾಯ್ಕರ್, ನಿರೂಪಕ ಬಸು ತಳ್ವಾರ್, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಗೌಡ ಪಾಟೀಲ್, NK64 ನ್ಯೂಸ್ ಬ್ಯೂರೋ, ನರಗುಂದ. ಸರ್ ಇದು ನಮ್ಮ ಸರ್ಕಾರದ ದೊಡ್ಡ ಮಾತು. ನಾನು ಓದಿದ್ದು, ಪಾಸ್ ಆಗಿದ್ದು ಕೇವಲ ಕನ್ನಡ ಮಾಧ್ಯಮದ 10ನೇ ತರಗತಿ. ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡ್ತೇನೆ, ನಿರರ್ಗಳವಾಗಿ ಹಿಂದಿ ಮಾತಾಡ್ತೇನೆ, ಮರಾಠಿ ಭಾಷೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊತೇನೆ. ನಾ ಶಾಣೆ ಅಂತ ಹೇಳಕತ್ತಿಲ್ಲ, ಕಲಿಬೇಕನ್ನುವಂಥ ಉತ್ಸಾಹ ಇದ್ರೆ, ಕಲಿಬೇಕನ್ನುವಂಥ ಮನಸ್ಸಿದ್ರೆ ಎಲ್ಲಿದ್ರೂ ನಾವು ಕಲ್ಕೋಬಹುದು ಅನ್ನೋದಕ್ಕೆ ಉದಾಹರಣೆ. RCC ಬಿಲ್ಡಿಂಗ್ ಏನೈತಲ್ಲ, ಬುಡಕ್ ಸಿಮೆಂಟ್ ಉದಿರತೈತಿ, ಮ್ಯಾಗ ಕಬ್ಬಣ ರಾಡ ಕಾಂತಿರ್ತಾವ. ಹಂಗಾಗಬಾರ್ದು. ಕಡಿಮೆ ಬಿದ್ರೆ ಹೆಚ್ಚಿಗೆ ಹಣ ಹಾಕ್ಬಹುದು. ಉಸುಕು ಸ್ಯಾಂಡ್ ಸ್ಪೆಸಿಫಿಕ್ ಆಗಿ ತಗೋರಿ. ಮಣ್ಣು ಮಿಶ್ರಿತ ಉಸುಕಿರಬಾರ್ದು, ಉಪ್ಪು ನೀರಿಂದ ಕುಡಿದಂತ ಉಸುಕಿರಬಾರ್ದು. ಇವೆರಡನ್ನ ಪಾಲಿಸಿ ಒಳ್ಳೇದು ಮಾಡ್ರಿ. ಏನು ನಮ್ಮ ಶಂಕರಪ್ಪ ಹೇಳಿದಂಗ ಇನ್ನು 2 ಶಾಲಾ ಕೊಠಡಿಗಳಿಗೆ ನನ್ನ ಶಾಸಕರ ಅನುದಾನ ನಿಧಿಯಲ್ಲಿ ನಾನು ಹಣವನ್ನು ಬಿಡುಗಡೆ ಮಾಡಿಕೊಂಡೆ. ಹಾವೇರಿಯಲ್ಲಿ ಡೆಂಗಿ ಅಬ್ಬರ, ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ ಸಂಸದ ಬೊಮ್ಮಾಯಿ. ಡೆಂಗಿ ಅಬ್ಬರ, ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಸಂಸದ ಬೊಮ್ಮಾಯಿ. ಹೌದು, ರಾಜ್ಯದಲ್ಲಿ ಡೆಂಗು ಮಹಾಮಾರಿ ಹಾವಳಿ ಹೆಚ್ಚಾಗಿದ್ದು ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು ಡೆಂಗಿ ಡೆತ್ ಕೇಸ್ ಮರೆಮಾಚುತ್ತಿದ್ದಾರೆ ಎಂಬ ಆರೋಪದ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಡೆಂಗಿಯಿಂದ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ, ಆದರೆ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆಯ ಸಂಖ್ಯೆ ಮಾತ್ರ ಗಣನೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಡೆಂಗ್ಯೂ ಸೋಂಕಿತರು ವಿವಿಧ ಖಾಸಗಿ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಎಂದರು. NK64 ನ್ಯೂಸ್ ಬ್ಯೂರೋ, ಹಾವೇರಿ. ನೋಡಿ, ಒಂದು ಕಾಲದಲ್ಲಿ ಹಂಗೆ ಕಾಲರಾ ಮತ್ತು ಇತರ ವೈರಲ್ ಇತ್ತು, ಈಗ ಡೆಂಗು ಬಂದಿದೆ. ಡೆಂಗು ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು. ಈ ಅಧಿಕಾರಿಗಳು ಯಾವುದೇ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಉಳುಬಣ ಆದಾಗ ಅದರ ಬಗ್ಗೆ ಮೇಲಧಿಕಾರಿಗಳು ಬರೆಯೋದು ಗಿಡೋದು ಮಾಡಿ ಅಷ್ಟೇ ಬಿಡ್ತಾರೆ. ನಾನು ಆಗ್ರಹ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಮತ್ತು DHO ಮತ್ತು ಜಿಲ್ಲೆಯ ಸರ್ಜನ್ಗೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಡೆಂಗು ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೋಬೇಕು. ಕೇಸ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ನೆಪ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಮುಂಜಾಗ್ರತೆ ಕ್ರಮ ಏನು ಕೂಡಲೇ ತೆಗೆದುಕೋಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮತ್ತು ಅವ್ರ ಹತ್ರ ಮಾತಾಡ್ತೀನಿ. ಈ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಹಾವಳಿ ಜಾಸ್ತಿ ಆಗ್ತಿದೆ. ಮೊನ್ನೆ ಒಂದು ಮಲ್ನಾಡದ ಆಸ್ಪತ್ರೆಯಲ್ಲಿ ಡೆತ್ ಆಯ್ತು ಸರ್. ಇದ್ರ ಬಗ್ಗೆನೂ ಉಸ್ತುವಾರಿ ಸಚಿವರು ಎಲ್ಲೂ ಅಷ್ಟೇ ಅಲ್ಲ, ಈಗ ಮೊನ್ನೆ ಹಾನಗಲ್ಲಲ್ಲಿ ನಾವೇ SDM ಸೇರಿಸಿದ್ವಿ, ಅದು ಕೂಡ ಡೆಂಗು ಡೆತ್ ಆಗಿದೆ. ಈ ಥರ ಹಲವಾರು ಪ್ರಕರಣಗಳಿದ್ದಾವೆ. ಮೊನ್ನೆ ನಾನು ಮೀಟಿಂಗ್ನಲ್ಲೂ ಹೇಳಿದ್ದೀನಿ,
ಈಗ ಶಿಶು ಮರಣ, ಗರ್ಭಿಣಿ ಸ್ತ್ರೀಯರ ಮರಣವು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಲೆಕ್ಕ ಹಿಡಿತಾ ಇಲ್ಲ. ಅವರು ಬರೀ ಸರ್ಕಾರಿ ಆಸ್ಪತ್ರೆ ಲೆಕ್ಕ ಹಿಡಿತಾ ಇದ್ದಾರೆ. ಹಾವೇರಿಯಲ್ಲಿ ಚಿಕಿತ್ಸೆ ಆಗದಿರೋದ್ರಿಂದ ಹುಬ್ಬಳ್ಳಿ ಧಾರವಾಡಕ್ಕೆ, ದಾವಣಗೆರೆ ಹೋಗುವಂಥ ಜನ ಬೇಕಾದಷ್ಟಿದ್ದಾರೆ. ಅದನ್ನು ಕೂಡ ಲೆಕ್ಕ ಹಿಡಿದು ನೀವು ಮಾಡಬೇಕು. ಅಂದಾಗ ಸರಿ ಚಿತ್ರ ಬರ್ತಿದೆ, ಚಿಕಿತ್ಸೆ ಆಗುತ್ತೆ ಅಂತ ಹೇಳಿದ್ದೀನಿ. ಇದು ಡೆಂಗ್ಯೂನೂ ಅಷ್ಟೇ. ಡೆಂಗು ಕೇವಲ ಹಾವೇರಿಯವರು ಹಾವೇರಿಯಲ್ಲೇ ಅಲ್ಲ, ಬೇರೆ ಬೇರೆ ಕಡೆ ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂತೆ 4-5 ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಾವೇ ಅಡ್ಮಿಟ್ ಮಾಡಿಸಿದ್ದೇವೆ. ಆ ಪ್ರಕರಣಗಳನ್ನು ಕೂಡ ಲೆಕ್ಕ ತಗೊಂಡು ವರದಿಯನ್ನು ಕಳಿಸಿ. ಶಿಗ್ಗಾವಿಯಲ್ಲಿ ಕಾದ್ರಿ ನಡೆ ಹಳ್ಳಿ ಕಡೆ. ಕಾದ್ರಿ ನಡೆ ಹಳ್ಳಿ ಕಡೆಗೆ. ಹೌದು, ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟೇ ಗ್ಯಾರಂಟಿ ವಾರಂಟಿ ಇಲ್ಲದ ಚೀನಾ ಸೆಟ್ ತಾಲೂಕಿನಲ್ಲಿ ಓಡಾಟ ಕಾದ್ರಿ ಅವರು ವ್ಯಂಗ್ಯ ಮಾಡುತ್ತಿದ್ದಾರೆ. ಹೌದು, ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಹಿರೇಮಣಕಟ್ಟೆಯಲ್ಲಿ ಮಾಜಿ ಶಾಸಕ ಸೈಯದ್ ಅಜಂಫೀರ್ ಕಾದ್ರಿ ಅವರು ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಉಪಚುನಾವಣೆಯಲ್ಲಿ ಗೆಲ್ಲಿಸಬೇಕು ಹಾಗೂ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 5 ಗ್ಯಾರಂಟಿಗಳ ಬಗ್ಗೆ ಹಳ್ಳಿಗಳ ಬೂತ್ ಮಟ್ಟದಲ್ಲಿ ತಿಳಿಸುವ ನಿಟ್ಟಿನಲ್ಲಿ ಕಾದ್ರಿ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಹಿರೇಮಣಕಟ್ಟಿ ಗ್ರಾಮದಲ್ಲಿ ಮಾತನಾಡಿದ ಕಾದ್ರಿ ಅವರು ಕಳೆದ 25 ವರ್ಷದಿಂದ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ ಕೀರ್ತಿ ನಮಗಿದೆ ಅಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿದ್ದಪ್ಪ ಹರಿಜನ ಈ ಬಾರಿ ಮಾನ್ಯ ಸೈಯದ್ ಅಜಂಫೀರ್ ಕಾದ್ರಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು. ಕಾದ್ರಿ ಅವರಿಗೆ ಟಿಕೆಟ್ ನೀಡಿದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಬೂಬ್ ಸಾಬ್, ತಾರಾಮಣಿ, ರಾಮನಗೌಡ ಪಾಟೀಲ್, ನಾರಾಯಣ ಬಡಗೇರ್, ಶಿವಯೋಗಿ ಚರಂತಿಮಠ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. NK4 ನ್ಯೂಸ್ ಬ್ಯೂರೋ ಹಾವೇರಿ. ಈಗ ನೋಡ್ರಿ, ಈ ಚುನಾವಣೆ ಆಕಸ್ಮಿಕವಾಗಿ ಬಂದಿದೆ. ನಮ್ಮ ಕ್ಷೇತ್ರ ಶಾಸಕರು ಲೋಕಸಭಾ ಸದಸ್ಯರಾಗಿದ್ದಾರೆ. ಹಾಗಾಗಿ ಈ ಚುನಾವಣೆ ಬಂದಿದೆ. ಈ ಚುನಾವಣೆ ಎದುರಿಸಬೇಕಲ್ಲ, ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು. ಆಮೇಲೆ ಜನರ ಏನು ಕೂಗಿದೆ, ಈ ತಾಲೂಕಿನ ಮಗ MLA ಆಗಬೇಕು, ಹೊರಗಿನವ್ರಿಗೆ ಅವಕಾಶ ಇಲ್ಲ ಅನ್ನೋಂಥ ಒಂದು ಕೂಗಿದೆ. ಹಾಗಾಗಿ ನಾನು ಕೂಡ ಕಳೆದ 23 ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡೀನಿ, ಸಂಘಟನೆ ಮಾಡೀನಿ, ಒಂದು ಬಾರಿ ಶಾಸಕನಾಗೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಯ್ತು ಕೆಲಸ ಮಾಡೀನಿ, ಜನರ ಮಧ್ಯದ್ದೀನಿ. ಹಾಗಾಗಿ ಮೊನ್ನೆ ಕಳೆದ ವಾರ ನಾವು ಜನ ಸ್ವರಾಜ್ ಪಾದಯಾತ್ರೆ ಮಾಡಿದ್ವಿ. ಜನ ಸ್ವರಾಜ್ ಅಂದರೆ ಜನರ ಕೈಯಾಗ ಅಧಿಕಾರ, ಜನರಿಗೆ ಸ್ವಾತಂತ್ರ್ಯ. ಆ ಪಾದಯಾತ್ರೆ ಭಾಳ ಯಶಸ್ವಿಯಾಗಿ ನಡೀತು. 16 ಕಿಲೋಮೀಟ್ರ್ ನಡೆದ್ವಿ ನಾವು. 16 ಕಿಲೋಮೀಟ್ರ್ 10,000 ಜನ ಸೇರಿದರು. ತಾವೆಲ್ಲ ನೋಡಿದಿರಿ ಸೋಷಿಯಲ್ ಮೀಡಿಯಾ ಮುಖಾಂತರ. ಇವತ್ತು ನಾವು ಇದು ನನ್ನ ಹಿತೈಷಿಗಳು, ನಮ್ಮ ಮಿತ್ರರು, ಯುವಕರು ಕಾದ್ರಿ ನಡೆ ಹಳ್ಳಿ ಕಡೆ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಾರೆ. ಇವತ್ತು ಸುಮಾರು 15 ಊರಿಗೆ ಹೋಗ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ನಡೆ ಹಳ್ಳಿ ಕಡೆ ಅಂದರೆ ಹಳ್ಳಿ ಜನಕ್ಕೆ ನಾವು ನೇರವಾಗಿ ಬೂತ್ನಾಗ ಹೋಗೋದು. ಹೊರಗಲಿಂದ ಮಂದಿ, ತಂದ ಮಂದಿ ಮುಂದೆ ಮಾತಾಡೋಂಗಿಲ್ಲ, ಬಂದ ಮಂದಿ ಮುಂದೆ ಮಾತಾಡ್ತೀವಿ. ಬಂದ ಮಂದಿ, ಇದೆಲ್ಲ ಬಂದ ಮಂದಿ, ಈ ಊರಿನ ಬೂತಿನ ಜನ. ಈ ಒಂದು ಬೂತ್ ಗೆಲ್ಲಬೇಕಾಗಿದೆ ನಾವು. ಈ ಬೂತ್ ಗೆಲ್ಲಕ್ಕೆ ಬಂದು ಈ ಬೂತಿನ ಮತದಾರ ಜೊತೆ ಮಾತಾಡ್ತಾ ಇದ್ದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ಹೇಳ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಈ ಕ್ಷೇತ್ರದವ್ರಿಗೆ ಅವಕಾಶ ಕೊಡಬೇಕು, ನನಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ವರಿಷ್ಠರಿಗೆ ಮನವಿ ಮಾಡ್ಕೊಂಡಿನಿ, ಟಿಕೆಟ್ ನನಗೆ ಕೊಡ್ರಿ ಅಂಥೇಳಿ. ನನಗೆ ನಂಬಿಕೆ ಇದೆ 100ಕ್ಕೆ 100 ನನಗೆ ಟಿಕೆಟ್ ಸಿಗ್ತೈತೆ ಅನ್ನೋವಂಥದ್ದು. ಈ ಕೆಲವೊಂದು ಚೈನಾ ಸೆಟ್ ಅಡ್ಡಾಡಕತ್ತಾವು, ಆ ಚೈನಾ ಸೆಟ್ಗೆ ಅವಕಾಶ ಕೊಡಬೇಡ್ರಿ ಅನ್ನಕತ್ತೀನಿ. ಹಾಗಾಗಿ ಈ ತಾಲೂಕಿನ ನನಗೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ, ಭಾಳ ಎನರ್ಜಿ ಬರ್ತಾ ಇದೆ. ಸರ್, ಈಗ ನಿಮ್ಮ ಪ್ರಕಾರ ಚೈನಾ ಸೆಟ್ ಅಂದರೆ ನಿಮ್ಗೆ ಯಾವ ಥರ ತಿಳ್ಕೊರಿ? ಯಾರು ಚೈನಾ ಸೆಟ್, ಯಾರು ಒರಿಜಿನಲ್ ಸೆಟ್ ಅನ್ನೋದು ತಿಳ್ಕೊಂಡು ನೀವು ಹೇಳ್ಬಿಡ್ರಿ. ಕೊನೆಯದಾಗಿ ನಿಮ್ಮ ಮತದಾರ ಪ್ರಭುಗಳಿಗೆ ನೀವೇನು ಹೇಳ್ತೀರಿ? ನನ್ನ ಮತದಾರ ಪ್ರಭುಗೆ ಈ ಬಾರಿ ನನಗೆ ಆಶೀರ್ವಾದ ಮಾಡಿರಿ. ನಾನು ಬಡವರ ಪರವಾಗಿರ್ತೀನಿ, ರೈತರ ಪರವಾಗಿ, ತಾಯಂದಿರ ಪರವಾಗಿ, ಈ ಕ್ಷೇತ್ರದ ಯುವಕರ ಪರವಾಗಿರ್ತೀನಿ. ಮತದಾರರು ಭಾರಿ ಈಸಿ ಅವೈಲೇಬಲ್ ಆಗಬೇಕು. ನಮ್ಮ MLA ಇಲ್ಲೇ ಹುಲಗೂರಾಗಿರೋ ನಾನು, ಎಲ್ಲೇ ಆ ಕಡೆ ಈ ಕಡೆ ಇರೋವಲ್ಲ, ಬೇರೆ ತಾಲೂಕಿನವಲ್ಲ ನಾನು. ಈ ತಾಲೂಕಿನ ಮಗ, ನನಗೆ ಆಶೀರ್ವಾದ ಮಾಡಿರಿ ಅಂತ ನನ್ನ ಮತದಾರರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು. ಮಣಕಟ್ಟಿ ಗ್ರಾಮದವರು ನಮಗೆ ಮಾಜಿ ಶಾಸಕರಾದಂಥ ಸೈಯದ್ ಅಜಂಫೀರ್ ಕಾದ್ರಿ ಅವರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಮ್ಗೆ ಭಾಳ ಕಳಕಳಿಯಿಂದ ಕೇಳ್ಕೊಳಕತ್ತೀವಿ. ಅಲ್ಲಿಂದ ಹಿರೇಮಣಕಟ್ಟಿಗೆ ನಮ್ಗೆ ಆಗಮಿಸಿದ್ರು. ಆಗಮಿಸಿದ ತಕ್ಕ ನಾವು ಈ ಸಲ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಆರಿಸಿ ತರಬೇಕು ಅನ್ನುವಂಥದ್ದು ನಮಗೆ ಬಾಂಧವರು ಕೂಟ ಬೆರ್ತುಕೊಂಡು ಹೊಂದ್ಕೊಂಡು, ನಾವು ಸಾಧಾರಣ ಈಗ 30 ವರ್ಷದಿಂದ ನಾವು ಕಾದ್ರಿ ಸಾಹೇಬ್ರ ಕೂಟಕ್ಕೆ ಇದ್ದಂಥವ್ರು. ಯಾವತ್ತೂ ಒಟ್ಟು ಅವ್ರನ್ನ ಆರಿಸಿ ತರಬೇಕು ಅನ್ನುವಂಥ ಒಂದು ಉತ್ಸಾಹ ಐತಿ. ಈ ಸಲ ಅವ್ರನ್ನ ಆರಿಸಿ ತರಬೇಕು ಅನ್ನೋದು ನಮಗೊಂದು ಛಲ. ಒಳ್ಳೆಯದಾಗುತ್ತೆ. ಈಗಾಗಲೇ ನಾವು ಹೇಳ್ಬೇಕಂದ್ರೆ ಸೈಯದ್ ಅಜಂಫೀರ್ ಕಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗ್ತೈತಿ. ಯಾಕೆ ಒಳ್ಳೇದಾಗ್ತೈತಿ ಅಂದ್ರೆ ಅವರು ದಿನನಿತ್ಯ ಜನರ ಮಧ್ಯೆ ಇರೋರು. ಆ ನಂತರ ಏನು ಕರೆದಾಗ ಬರೋಂಥ ವ್ಯಕ್ತಿ ಈಗಾಗಲೇ ನಾವು ಭಾಳ ಮಂದಿ ನೋಡಿದ್ದೀವಿ. 20-25 ವರ್ಷದಾಗ ಅಂತಂದ್ರೆ ಓಟ್ ಹಾಕ್ಸ್ಕೊಂತಾರ, ಹೋಗ್ತಾರೆ, ಗೆಲ್ಲಿ ಬಿಡಲಿ ಹೋಗಿಬಿಡ್ತಾರೆ. ಸೋದ್ರು ಕೂಡ ನಮ್ಮ ಕಾಂಗ್ರೆಸ್ ಟಿಕೆಟ್ನವರು ಯಾರು ಹೊಳ್ಳಿ ಬರೋಂಗಿಲ್ಲ, ಜನರನ್ನು ಗೊತ್ತಾಗಲ್ಲ. ಜನರ ಸತ್ರು ಇಲ್ಲ, ಕೆಟ್ಟರು ಇಲ್ಲ, ಮತ್ತೊಂದಿಲ್ಲ. ಮತ್ತು ಇಲೆಕ್ಷನ್ ಬಂದಾಗ ಬರ್ತಾರೆ ಅವರು. ಅಂಥವ್ರಿಗೆ ಟಿಕೆಟ್ ಕೊಡಿಸಿ ಅಂಥವ್ರಿಗೆ ಓಟ್ ಹಾಕಿ ಮುಂದೆ ಏನು ಮಾಡೋದು?
ಅನ್ನೋ ಅಭಿಪ್ರಾಯ ಐತಿ. ಅಂದರೆ ಖಾದ್ರಿ ಸಾಹೇಬರು ನಿಮ್ಮ ಆಗು ಹೋಗುಗಳಿಗೆ ಕಷ್ಟದಲ್ಲಿ ನಿಂದಿರ್ತಾರೆ. ಎಲ್ಲ ಜನರಿಗೆ ನಷ್ಟದಾಗ ಇರ್ತಾರೆ ಅವರು, ಎಲ್ಲಾಗ ಭಾಗಿಯಾಗಿರ್ತಾರೆ ಅವರು. ಕರೆದಾಗ ಬರೋಂಥ ವ್ಯಕ್ತಿ ಅವರು ಮತ್ತು ಹತ್ತಿರ ಹಳ್ಳಿಯವರು. ಎಷ್ಟು ನಮ್ಮ ಶಿಗ್ಗಾಂವ್ ತಾಲೂಕಿನ ಎಲ್ಲ ಹಳ್ಳಿ ಮಧ್ಯೆ ಇರೋಂಥ ಒಂದು ಕ್ಷೇತ್ರದಾಗ ಇರೋರು ಅವರು. ಕರೆದಾಗ ಎಲ್ಲರಿಗೂ ಬಂದು ಬರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಈಗಾಗಲೇ ನಾವು ನೋಡಿದ್ದೇವೆ 20 ವರ್ಷ ಅಂದರೆ ಈಗ ತಹಸೀಲ್ದಾರ್ ಇಲಾಖೆಯನ್ನು, ಪೊಲೀಸ್ ಇಲಾಖೆಯನ್ನು, ಮತ್ತೊಂದನ್ನು ಅಲ್ಲಿ ಹೋದಾಗ 20 ವರ್ಷ ನಮ್ಗೆ ಯಾರಿಗೆ ರೈತರಿಗೆ ಬಡವರಿಗೆ ಮರ್ಯಾದೆನೇ ಇಲ್ಲ. ಅಲ್ಲಿ ಆಫೀಸ್ನಾಗ ಯಾರು ಅಂಥವ್ನು ಕೇಳ್ಬೇಕಂದ್ರೆ ಅಂಥ ವ್ಯಕ್ತಿ ಯಾರಿಲ್ಲ, ಸಿಗಂಗಿಲ್ಲ ನಮಗವರು. ಇವ್ರು ಖಾದ್ರಿ ಸಾಹೇಬ್ರು ಅಂತಾರೆ ಹೋದ್ರೆ ಸಟಕ್ಕೆ ಸಿಗ್ತಾರೆ. ನಮ್ಮ ವಿಷಯಗಳು ಹೇಳ್ತೇವೆ, ಅಧಿಕಾರಿ ಒಂದು ಫೋನ್ ಹಚ್ಚಿ ಕೆಲಸ ಆಗ್ಬೇಕು. ನಮಗೆ ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರದ ಜನ ಹುಡುಕ್ತಾರಂಥವ್ರು, ಒಳ್ಳೆಯ ಇರಲಿ ಅಂತಂದೇಳಿ. ಯಾದಗಿರಿ ನಗರದಲ್ಲಿ 40 ವರ್ಷ ಕಳೆದರೂ ದಲಿತರ ಓಣಿಗೆ ವಿದ್ಯುತ್ ಶಕ್ತಿ ಇಲ್ಲ. ಯಾದಗಿರಿ ನಗರದಲ್ಲಿ 40 ವರ್ಷ ಕಳೆದರೂ ದಲಿತರ ಓಣಿಗೆ ವಿದ್ಯುತ್ ಶಕ್ತಿ ಇಲ್ಲ. ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೊನೆಯ ಸ್ಥಾನದಲ್ಲಿದ್ದು ರೈತರಿಗೆ, ದಲಿತರಿಗೆ ವಿದ್ಯುತ್ ನೀಡುವಲ್ಲಿ ಇಲಾಖೆಯ ಜವಾಬ್ದಾರಿ ಇರುತ್ತದೆ. ಇಲ್ಲಿನ ನಿವಾಸಿಗಳು ಹಲವು ಬಾರಿ ಇಲಾಖೆಗೆ ಮನವಿ ಮಾಡಿಕೊಂಡರು. ಕ್ಯಾರೆ ಎನ್ನದ ಅಧಿಕಾರಿಗಳು ಕೂಡಲೇ ಇಂತಹ ನತದೃಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಹಲವು ಬಾರಿ ಮನವಿ ಸಲ್ಲಿಸಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸ್ವತಂತ್ರ ಸಿಕ್ಕು ಸುಮಾರು 75 ವರ್ಷಗಳ ಕಾಲ ಗರ್ಜಿಸಿದರೂ ಇದುವರೆಗೂ ದಲಿತ ಓಣಿಗೆ ವಿದ್ಯುತ್ ಇರುವುದಿಲ್ಲ ಎನ್ನುವುದು ಯಾದಗಿರಿ ಜಿಲ್ಲೆಗೆ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ. ಇದಕ್ಕೆ ಕಾರಣೀಕರ್ತರಾದ ಇಲಾಖೆಯ ಜವಾಬ್ದಾರಿ ಹೊತ್ತು ಇಇ, ಎಇಇ, ಎಇಎಸ್ಒ ಅವರನ್ನ ಅಮಾನತು ಮಾಡುವಂತೆ ಶಿವಪುತ್ರ ಜವಳಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಮಲ್ಲಿಕೇರಿ, NKS TV4 ನ್ಯೂಸ್, ಯಾದಗಿರಿ. ಸಂಘರ್ಷ ಸಮಿತಿ ವತಿಯಿಂದ ಏನು ಜಿಲ್ಲಾ ಸಮಿತಿಯಿಂದ ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯ ಮುಂದೆ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆ ಇಟ್ಕೊಂಡು ಮಾನ್ಯ ಅವರಿಗೆ ಸಲ್ಲಿಸುವ ವಿಷಯ ಕುರಿತು ಈಗಾಗಲೇ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶಿವಲಿಂಗ ಕೃಷ್ಣಪ್ಪರ ಅವರು ಮತ್ತು ಚಂದ್ರಪ್ಪನವರು ಈ ವಿಷಯ ಕುರಿತು ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ವಿಷಯ ನೋಡಿರಿ, ಕರೆಂಟ್ ಈಗ ಅಧಿಕಾರಿಗಳು 40 ದಿನದಿಂದ ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕರೆಂಟ್ ಇಲ್ಲದ ಅಧಿಕಾರಿ ಒಂದು ಅರ್ಧ ಗಂಟೆ ಬಳಸೋದಲ್ಲ. ತಾವು ಈಗ ವಿಚಾರ ಮಾಡಬೇಕು. 10 ನಿಮಿಷ ಕರೆಂಟ್ ಹೋದರೆ ಎಂಟರ ಮಕ್ಕಳ ಯಾರು ಮಕ್ಕಳ 40 ದಿನದ ದಲಿತ ಕೇರಿಗಳಿಗೆ ಕರೆಂಟ್ ಇಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳು ಮತ್ತು ಜಾತಿ ಯಾರು ರಾಘವೇಂದ್ರ ಅಂತಕ್ಕಂಥ ಡಬ್ಲಿ ಪಕ್ಕ ಜಾತಿ ವೈದ್ಯ ದಲಿತರಂತಂದ್ರೆ ಯಾರಿಗೆ ಕೇರ್ ಮಾಡೋದಿಲ್ಲ ಅಂತ ಡಬ್ಲಿ ಅವರು ಕೂಡಲೇ ಅವರ ಅಮಾನತು ಮಾಡಬೇಕು ಮತ್ತು ಅವ್ರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕೂಡಲೇ ಆಗಿ ಮತ್ತು ನಮ್ಮ ಕುಟುಂಬ ದಲಿತರಿಗೆ ತಕ್ಷಣ ಕರೆಂಟ್ ಕಂಬ ದುರಸ್ತಿ ಮಾಡದೆ ಹೋದರೆ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳುತ್ತಾ ಎಲ್ಲ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಶಿವಪುತ್ರ ಜವಳಿ ಸರ್ ಅವರ ನೇತೃತ್ವದಲ್ಲಿ ಏನು ಯಾದಗಿರಿ ಜಿಲ್ಲೆಯಲ್ಲಿ ವಿದ್ಯುತ್ತಿನ ಬಹಳ ತೊಂದರೆ ಆಗುತ್ತಿದ್ದ ಕಾರಣ ಅವರಿಗೆ ತಿಳಿಸಿದ್ದರಿಂದ ಅವರ ನೇತೃತ್ವದಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಬೃಹತ್ ಪ್ರಮಾಣದ ಮಟ್ಟಿಗೆ ಈ ಒಂದು ಪ್ರತಿಭಟನೆ ಧರಣಿ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಕೊಟಗಾರವಾಡದಲ್ಲಿ ಸುಮಾರು 1 ತಿಂಗಳ 10 ದಿನ ಹಿಂದುಗಡೆ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಗಾಳಿ ಮಳೆ ಬೀಸಿರುವುದರಿಂದ ಒಂದು ಬಿದ್ದಿರ್ತಕ್ಕಂಥ ಕಂಬಗಳನ್ನು ಇಲ್ಲಿವರೆಗೂ ದುರಸ್ತಿ ಮಾಡದ ಜೆಸ್ಕಾಂ ಅಧಿಕಾರಿಗಳನ್ನ ಅಮಾನತು ಮಾಡಬೇಕನ್ನೋದೇ ನಮ್ಮ ಉದ್ದೇಶವಾಗಿದೆ ಬಂಧುಗಳೇ. ಯಾಕಂದ್ರೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮಗಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ಯಾದಗಿರಿ ಜಿಲ್ಲೆಗಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಿದ್ದಪ್ಪ ಅಂದ್ರೆ ತಡೆಯತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ. ಅದೇ ರೀತಿಯಾಗಿ ಇವತ್ತು ಕೊಟಗಾರವಾಡದಲ್ಲಿ 40 ದಿನದಿಂದ ಕಂಬ ಬಾಗಿ ವೈರ್ ಬಿದ್ದು ಜೋತ್ ಬಿದ್ದು ಕೂಡ ಅದ್ರ
ನೀವೇ ಸ್ವಲ್ಪ ಕುಟುಂಬದವ್ರಿಗೆ ಮಾತಾಡಿ. ನೀವು ಟೆಂಡ್ರೆ ನಮಗ್ ಕೊಟ್ಟರು ಅವ್ರಿಗೆ ಕೊಟ್ಟರು ಏನಿದೆ ನೀವು ಹೇಳ್ತಕ್ಕಂಥ ಮಾತು? ಇದ್ರ ಬಗ್ಗೆ ನಿಮ್ಗೆ ನೈತಿಕ ಬರಲ್ಲ ಹೇಳಕ್ಕೆ. ನೀವು ಟೆಂಡ್ರೆ ಯಾರಿಗೆ ಕೊಟ್ರಿ ಅವ್ರಿಗೆ ನೀವು ಫೋನ್ ಮಾಡಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ನೀವು ಟೆಂಡರ್ ಕ್ಯಾನ್ಸಲ್ ಮಾಡಲ ಅಂತಕ್ಕಂಥ ಮಾತು ಹೇಳ್ಬೇಕಾಗಿತ್ತು. ಅಂತದ್ ಮುಟ್ಟಿಗೆ ಎಸ್ಐಗೆ ಹೇಳ್ರಿ, ಕುಟುಂಬದವ್ರಿಗೆ ಹೇಳ್ರಿ, ಏಡವರಿಗೆ ಹೇಳ್ರಿ ಅಂತ ಹೇಳ್ಕೊಂತ ಆದ್ರೆ ಗುಣಾಕ ಮಾತಾಡಿದ್ರ ನೀವು ಯಾರು ಇಲ್ಲದೆ ಈ ಒಂದು ನೌಕರಿಯನ್ನು ಸ್ವೀಕರಿಸ್ತಿದ್ರಿ, ಯಾವ ಮಟ್ಟದಲ್ಲಿ ಈ ಒಂದು ಅಧಿಕಾರದಲ್ಲಿ ಇದ್ರಿ, ನಿಮ್ ಕೈ ಮೇಂಟೈನ್ ಮಾಡೋದಾಗುತ್ತಲ್ಲ ಅಂದ್ರೆ ಆಟೋಮೆಟಿಕ್ ನಾವು ಏಳರಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಬಂಧುಗಳು. ಅಂತ ಒಂದು ಪರಿಸ್ಥಿತಿಯನ್ನ ಯಾದಗಿರಿ ಜಿಲ್ಲೆಗೆ ಬಂದಾಗ ಅಂತ ಪರಿಸ್ಥಿತಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಬಲ್ಇ ಅವರಾಗ್ಲಿ, ಎ ಅವರಾಗ್ಲಿ, AWE ಅವರಾಗ್ಲಿ ಇವರು ಅಧಿಕಾರದಲ್ಲಿ ಇರ್ಕೊಡುದು ಅವರನ್ನ ಕೂಡಲೇ ಅಮಾನತು ಮಾಡ್ಬೇಕಂತೇಳಿ ಈ ಒಂದು ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಕಬ್ಬು ವಿದ್ಯುತ್ ಸರಬರಾಜು ಮಂಡಳಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಬಂಧುಗಳಿಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು. ಜೈ ಹಿಂದ್. ಕೂಡ್ಲಿಗಿಯಲ್ಲಿ ಮಳೆಗಾಗಿ ಕೊಂತೆಮ್ಮ ಗಂಗೆ ಪೂಜೆ ನೆರವೇರಿಸಲಾಯಿತು. ಜೂನ್ 30ರಂದು ಪಟ್ಟಣದ ಕೋಟೆಯಲ್ಲಿ ಶ್ರೀ ಊರಮ್ಮ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿ 5 ಜನ ಮುತ್ತೈದರಿಂದ ಹಾಗೂ 5 ಜನ ಕನ್ನಿಕೆಯರಿಂದ ವರುಣನ ಕೃಪೆಗಾಗಿ ಶ್ರೀ ಕೊತ್ತೆಮ್ಮ ಗಂಗೆ ಪೂಜೆ ನೆರವೇರಿಸಲಾಯಿತು. 3 ಕಾಲ್ದಾರಿ ಸೇರುವ ವೃತ್ತದಲ್ಲಿ ನೆಲವನ್ನ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಒಪ್ಪ ವರನವಾಗಿಸಿ ಪೂಜಾ ಸಾಮಗ್ರಿಗಳ ಸಮೇತ ಗದ್ದಿಗೆ ನಿರ್ಮಾಣ ಮಾಡಲಾಗುತ್ತೆ. ನಂತರದಲ್ಲಿ ನೀರು ತುಂಬಿದ ಕುಂಭವೊಂದನ್ನ ಅಲಂಕರಿಸಿ ಅದನ್ನೇ ಮಳೆ ಕೊತ್ತೆಮ್ಮ ಅಮ್ಮಳೆಂದು ವಿದ್ಯುತ್ತಾಗಿ ಪಂಚಮುತ್ತೈದೆಯರು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತದೆ. ಜೊತೆಗೆ ಕಂಕಣ ಕಟ್ಟಿಕೊಂಡು 5 ಜನ ಮುತ್ತೈದೆಯರು ಹಾಗೂ 5 ಜನ ಕನ್ನಿಕೆಯರು ಸೇರಿ ಮಳೆ ಕೊತ್ತಮ್ಮಳ ಪೂಜೆಯನ್ನ ನೆರವೇರಿಸುತ್ತಾರೆ. ಅವರು ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ಮಳೆಗಾಗಿ ಪ್ರಾರ್ಥಿಸುತ್ತಾರೆ. ಈ ಸಂಪ್ರದಾಯ ತಲೆತಲಾಂತರದಿಂದ ನಡೆದುಕೊಂಡು ಬಂದಿದ್ದು ಏಳಿಗೆ ಮಳೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೂ ಮಳೆ ಭವಿಷ್ಯ ನಿರ್ಧರಿಸಬಹುದಾಗಿದೆ ಎಂದು ಹಿರಿಯರು ಹಾಗೂ ಶಿಕ್ಷಕಿಯಾದ ಯು ಲಕ್ಷ್ಮೀದೇವಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರು, ಮಕ್ಕಳು, ಯುವಕರು, ವೃದ್ಧರು ಉಪಸ್ಥಿತರಿದ್ದರು. ಕೊನೆಯದಾಗಿ ನೆರೆದವರೆಲ್ಲರಿಗೂ ಮಂಡಾಳು ಫಲಾಧಾರ ಪ್ರಸಾದ ವಿತರಣೆ ಮಾಡಲಾಯಿತು. ವಿಜಿ ವಿಶ್ವೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ಮಳೆ ಗಂಗಮ್ಮ ಅಂತಂದು ಮಳೆ ಕೊಂತಮ್ಮನ ಅಂತಾರೆ, ಮಳೆ ಗಂಗಮ್ಮನ ಅಂತಾರೆ. ಇದು ಮಾಡಿ 3 ದಿನದಲ್ಲೇ ಮಳೆ ಬರ್ತಾನ ನಂಬಿಕೆ. ಹಿಂದಿನ ಪುರಾತನ ಕಾಲದಿಂದಲೂ ತಲೆತಲಾಂತರ ಬಂದಿದೆ. ಮಳೆ ಬರ್ದಿದ್ದಾಗ ಮಾತ್ರ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ನಂಬಿಕೆ ಇದೆ. ಈ ತರ ಮಾಡಿದ್ಮೇಲೆ ಮಳೆ ಬರ್ತದೆ, 3 ದಿನದಲ್ಲಿ ಮಳೆ ಬರ್ತತನ ನಂಬಿಕೆ ಐತಿ. ಹೋದ ವರ್ಷನೂ ಮಾಡಿದ್ರು, ಮಾಡಿದಾಗ ಅವತ್ತಿನ ತಿರುಗಿನ ಬಂತು ಮಳೆ. ಆದ್ರೆ ಈ ಸಲ ಮತ್ತೆ ಇವತ್ತೇ ಬರೋ ಲಕ್ಷಣ ಇದೆ. ಇವತ್ತು ಬರುತ್ತೋ ಇನ್ನು 3 ದಿನದಲ್ಲಿ ಬರುತ್ತೋ ಆ ವರುಣ ದೇವನಿಗೆ ಗೊತ್ತು. ಸಂಪ್ರದಾಯ ಪ್ರಕಾರ ಮಾಡ್ತಾರೆ. ಕೋಟೆ ಅಂತ, ಕೋಟೆ ಊರಂಗುಡಿ ಲಕ್ಷ್ಮೀದೇವಿ. ಅಣ್ಣಿಗೇರಿಯ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ. ನಮ್ಮನ್ನ ಆಳುವ ನಾಯಕರು ಅವ್ರು ಬಂದಾಗ ಎಂತಹ ದವಾಖಾನೆ ಯಾರಿಗೆ ಹೇಳ್ಬೇಕ್ರಿ, ನಮ್ಮ ಪ್ರಾಬ್ಲಮ್ ಅಂತಾರೆ ಚಿಕಿತ್ಸೆಗೆ ಬಂದ ರೋಗಿಗಳು. ಇದು ಎಲ್ಲಿ ಅಂತೀರಾ? ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಕತೆ ಇದು. ಅಲ್ಲಿ ಬರುವ ರೋಗಿಗಳ ವ್ಯಥೆ ಇದು. ಎಲ್ಲಿ ಬೇಕಲ್ಲಿ ಅಡಿಕೆ ಗುಟ್ಕಾ ಉಗುಳಿದ ಚಿತ್ತಾರ ಮತ್ತು ವೈದ್ಯರ ಮೀಟಿಂಗ್ ಹಾಲ್, ಹೇಡಿಕೆಗಳ ತುಂಬಾ ಎಲೆ ಅಡಿಕೆ ಗುಟ್ಕಾ ತಿಂದು ಉಗುಳಿದ ಚಿತ್ತಾರಗಳು ಎದ್ದು ಕಾಣುತ್ತಿವೆ. ಗರ್ಭಿಣಿಯರಿಗೆ ಶೌಚಾಲಯ ಹೋಗುವುದಕ್ಕೆ ಆಗುತ್ತಿಲ್ಲ. ಗಬ್ಬೆದ್ದು ನಾರುತ್ತಿರುವ ಶೌಚಾಲಯ ಒಳ ರೋಗಿಗಳಿಗಂತೂ ತುಂಬಾ ತೊಂದರೆಯಾಗುವಂತಹ ಗಬ್ಬು ವಾಸನೆ. ಮೂಗು ಮುಚ್ಚಿಕೊಂಡು ಆಸ್ಪತ್ರೆಯಲ್ಲಿ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರಿ ದವಾಖಾನೆಯ ಒಳಗಿನ ಅವ್ಯವಸ್ಥೆಯ ಬಗ್ಗೆ ಮಾತನಾಡಿದ ಅಖಿಲ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷೆ ಮಹಾದೇವಿ ಹೂವಿಳ್ಗೋಳ್, ಅಲ್ಲದೆ ರಾಜ್ಯದೆಲ್ಲೆಡೆ ಡೆಂಗ್ಯೂ, ಮಲೇರಿಯಾ ಅಂತಹ ರೋಗಗಳು ಹರಡುವಿಕೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ಸರ್ಕಾರ ಕೈಗೊಂಡ್ರೆ ಇಂತಹ ಸಮಯದಲ್ಲೇ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಗಬ್ಬು ನಾರುತ್ತಿದೆ. ಈ ಆಸ್ಪತ್ರೆಯಲ್ಲಿ ಡೆಂಗ್ಯೂ, ಮಲೇರಿಯಾ ಬರುವಂತಹ ಲಕ್ಷಣಗಳು ಕಾಣುತ್ತವೆ. ಬಡ ಜನರಿಗಾಗಿ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ಸಮಸ್ಯೆಗಳಿದ್ರು ಸರ್ಕಾರವಾಗಲಿ, ಶಾಸಕರಾಗಲಿ, ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಆರೋಗ್ಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವುದು ತುಂಬಾ ವಿಪರ್ಯಾಸವಾಗಿದೆ. ಇನ್ನು ಮುಂದಾದ್ರೂ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುತ್ತಾರಾ? ಕಾದು ನೋಡೋಣ. ಕಿರಣ್ ಕುಮಾರ್, ಪೂತನೂರಿನ ಅಲಬನೂರು ಗ್ರಾಮದ ಭಕ್ತಾದಿಗಳಿಂದ ತೇರಿನ ಕಟ್ಟಿಗೆ ಮೆರವಣಿಗೆ ನಡೆಯಿತು.
ಆಲವನೂರು ಗ್ರಾಮದ ಭಕ್ತಾದಿಗಳಿಂದ ತೇರಿನ ಕಟ್ಟೆಗೆ ಮೆರವಣಿಗೆ. ಸೈಮನೂರು ತಾಲೂಕಿನ ಆಲವನೂರು ಗ್ರಾಮದ ಸರ್ವ ಭಕ್ತಾದಿಗಳಿಂದ 40 ರಿಂದ 45 ಲಕ್ಷದವರೆಗೂ ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕೆ ತೇರು ಮಾಡಿಸಲು ಒಪ್ಪಿಕೊಂಡಿದ್ದು, ಆ ತೇರಿನ ಕಟ್ಟಿಗೆಯನ್ನ ಪರಮ ಪೂಜ್ಯ ಶ್ರೀ ಮರಿ ಬಸವರಾಜ ಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಟ್ರ್ಯಾಕ್ಟರ್ ಮೂಲಕ ಮಂಗಳವಾರದಂದು ಜಳಗೇರ ಪೋತ್ನಾಳ ತಡಕಲ್ ದೂತರ ಬಂಡಿ ಮಾರ್ಗವಾಗಿ ಮಾನ್ವಿ ತಾಲೂಕಿನ ಉಟ್ಕನೂರು ಶ್ರೀ ಅಡವಿ ಸಿದ್ದೇಶ್ವರ ಸುಕ್ಷೇತ್ರ ಮಠಕ್ಕೆ ವಿವಿಧ ಗ್ರಾಮಗಳ ಭಕ್ತಾದಿಗಳಿಂದ ಬಾಜಾ ಭಜಂತ್ರಿ ಡೊಳ್ಳು ಅನೇಕ ವಾದ್ಯಗಳ ಮೂಲಕ ರಾಜ ಬೇದಿಯಲ್ಲಿ ಶ್ರೀ ಅಡವಿ ಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಬಸವಲಿಂಗೇಶ್ವರ ಮಹಾರಾಜ್ ಕಿ ಜೈ ಎಂಬ ಜೈಘೋಷಗಳಿಂದ ಟ್ರ್ಯಾಕ್ಟರ್ ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ತರಲಾಯಿತು. ಪೋತ್ನಾಳ ಗ್ರಾಮದ ಭಕ್ತಾದಿಗಳಿಂದ ಬೆಳಗಿನ ಉಪಹಾರ, ದೋತ್ರಬಂಡಿ ಗ್ರಾಮದ ಭಕ್ತಾದಿಗಳಿಂದ ಉಟಕನೂರು ಮಠದಲ್ಲಿ ಪ್ರಸಾದ ಸೇವೆಯನ್ನ ಮಾಡಿದ್ದಾರೆ ಎಂದು ಶ್ರೀಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜಪ್ಪ ಕುಮಾರಸ್ವಾಮಿ, ಗುರುಸ್ವಾಮಿ, ಡಾಕ್ಟರ್ ಗುರು ಶರ್ಮಾ ಮಲ್ಲಿಕಾರ್ಜುನ್, ಮೂಲಿಮನಿ, ಮೋಹನ್ ಕಾಳಗಿ, ಈರಪ್ಪ ಬಜಾರ್, ಮುನ್ನಾ ಬಸವರಾಜ್ ಇನ್ನು ಅನೇಕ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಹಾಂತೇಶ್ ದಿದಿಗಿ, NKS TV4 ನ್ಯೂಸ್, ಮಾನ್ವಿ. ಮಹದೇವಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕಿ ಮಂಜುಳಾ ಲಿಂಬಾವಳಿ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕಿ ಮಂಜುಳಾ ಲಿಂಬಾವಳಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ AECS ಲೇಔಟ್ ವಾರ್ಡ್, ವರ್ತೂರು ಲಾರ್ಡ್, ಗರುಡಾಚಾರಪಾಳ್ಯ ವಾರ್ಡ್ಗಳ ವಿವಿಧ ಬಡಾವಣೆಗಳಲ್ಲೂ ಬಾಕಿ ರಸ್ತೆ, RCC ಚರಂಡಿ ನಿರ್ಮಾಣ ಹಾಗೂ ವರ್ತೂರು ಪ್ರಥಮ ದರ್ಜೆ ಕಾಲೇಜಿಗೆ ರಂಗಮಂದಿರ ಕಾಮಗಾರಿಗೆ ಚಾಲನೆ ನೀಡಿ ನೂತನವಾಗಿ ಸರಹುಣಸೆ ಗ್ರಾಮದಲ್ಲಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡ, ಮಧುರ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರಾದ ಮನೋಹರ ರೆಡ್ಡಿ, ಮುಖಂಡರಾದ ಜಿ ಜಯದೇವರಾಜು, ವರ್ತೂರು ಶ್ರೀಧರ್, ಶಿವಾರೆಡ್ಡಿ, ಮಹೇಂದ್ರ ಮೋದಿ, ಚಂದನ್ ರಕ್ಷಿತ್ ಸೇರಿದಂತೆ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.